ಕನ್ನಡ ನಾಡಿನ ಸೊರಬ ತಾಲೂಕಿನ ಕುಬತ್ತೂರ್ ಗ್ರಾಮವು ಪುರಾತನ ಶಿಲ್ಪಕಲೆ, ಧಾರ್ಮಿಕ ಆಚರಣೆ ಮತ್ತು ಐತಿಹಾಸಿಕ ಪರಂಪರೆಯಿಂದ ತುಂಬಿರುವ ಪ್ರಸಿದ್ಧ ಗ್ರಾಮಗಳಲ್ಲಿ ಒಂದಾಗಿದೆ. ಈ ಗ್ರಾಮವು ವಿಶೇಷವಾಗಿ 2 ದೇವಾಲಯಗಳಿಗಾಗಿ ಪ್ರಸಿದ್ಧ: ಶ್ರೀ ಕೈಟಭೇಶ್ವರ ಮತ್ತು ಶ್ರೀರಾಮೇಶ್ವರ. ಈ ದೇವಾಲಯಗಳು ಪ್ರತಿ ವಾಸ್ತುಶಿಲ್ಪ, ಶಿಲ್ಪಕಲೆ, ಧಾರ್ಮಿಕ ಆಚರಣೆ ಮತ್ತು ಸಾಂಸ್ಕೃತಿಕ ಮಹತ್ವದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿವೆ. ಸ್ಥಳೀಯ ಜನರು ಹಾಗೂ ಭಕ್ತರು ಈ ದೇವಾಲಯಗಳನ್ನು ತಮ್ಮ ಭಕ್ತಿ, ಆಚರಣೆ ಮತ್ತು ಸಾಂಸ್ಕೃತಿಕ ಗರ್ವದ ಸಂಕೇತವಾಗಿ ಪರಿಗಣಿಸುತ್ತಾರೆ. ಶ್ರೀ ಕೈಟಭೇಶ್ವರ ದೇವಾಲಯವು ಕುಬತ್ತೂರ್ ಗ್ರಾಮದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. ಈ ದೇವಾಲಯವು ಪುರಾತನ ಕಾಲದಿಂದಲೂ ಇಲ್ಲಿನ ಜನರ ಧಾರ್ಮಿಕ ಜೀವನದಲ್ಲಿ ಪ್ರಮುಖ ಸ್ಥಾನವನ್ನು ಹಿಡಿದಿದೆ. ದೇವಾಲಯದ ವಾಸ್ತುಶಿಲ್ಪವು ದಕ್ಷಿಣ ಭಾರತದ ಶಿಲ್ಪಕಲೆ ಶೈಲಿಯನ್ನು ಅನುಸರಿಸುತ್ತದೆ. ದೇವಾಲಯದ ಒಳಾಂಗಣ ಶಿಲ್ಪಗಳು, ಗೋಲಕೋಣೆಗಳಲ್ಲಿ ನವಗ್ರಹ ಶಿಲ್ಪಗಳು ಮತ್ತು ದೇವರ ಪ್ರತಿಮೆಗಳ ಕಲಾತ್ಮಕ ವಿನ್ಯಾಸವು ಇಲ್ಲಿನ ಶಿಲ್ಪಕಲಾ ಪರಂಪರೆಯನ್ನು ಸುಂದರವಾಗಿ ತೋರಿಸುತ್ತವೆ. ಕೈಟಭೇಶ್ವರ ದೇವಾಲಯವು ದೇವರ ಭಕ್ತಿ, ಶಿಲ್ಪಕಲೆ ವೈಭವ ಮತ್ತು ಐತಿಹಾಸಿಕ ಪುರಾತತ್ವವನ್ನು ಒಂದೇ ಸ್ಥಳದಲ್ಲಿ ಹೊಂದಿರುವ ವಿಶಿಷ್ಟ ತಾಣವಾಗಿದೆ. ಭಕ್ತರು ಇಲ್ಲಿ ನಿರಂತರ ಪೂಜೆ, ಹೋಮ ಮತ್ತು ಯಜ್ಞಗಳಲ್ಲಿ ಭಾಗವಹಿಸುತ್ತಾರೆ. ಶ್ರೀರಾಮೇಶ್ವರ ದೇವಾಲಯವು ಕೈಟಭೇಶ್ವರ ದೇವಾಲಯದ ಹತ್ತಿರದಲ್ಲಿದ್ದು ಶಿವ ಭಗವಂತನಿಗೆ ಅರ್ಪಿತವಾಗಿದೆ. ರಾಮೇಶ್ವರ ದೇವಾಲಯವು ದಕ್ಷಿಣ ಭಾರತದ ಶಾಸ್ತ್ರೀಯ ವಾಸ್ತುಶಿಲ್ಪ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ದೇವಾಲಯದ ಗೋಪುರಗಳು, ಘಂಟಾಲಯಗಳು, ಕೊಠಡಿಗಳ ವಿನ್ಯಾಸ ಮತ್ತು ಶಿಲ್ಪಗಳ ನವೀನತೆಯು ಭಕ್ತರ ಕಣ್ಣಿಗೆ ಆಕರ್ಷಕವಾಗಿವೆ. ರಾಮೇಶ್ವರ ದೇವಾಲಯದಲ್ಲಿ ನಡೆಯುವ ಹೋಮ, ಅರ್ಚನೆ, ಮಹಾಶಿವರಾತ್ರಿ ಉತ್ಸವಗಳು ಧಾರ್ಮಿಕ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ದೇವಾಲಯವು ಸ್ಥಳೀಯ ಜನರ ಧಾರ್ಮಿಕ ಆಚರಣೆಗಳಲ್ಲಿ ಕೇಂದ್ರ ಸ್ಥಾನ ಪಡೆಯುವುದರೊಂದಿಗೆ ಸಾಂಸ್ಕೃತಿಕ ಜೀವನವನ್ನು ಬೆಂಬಲಿಸುತ್ತದೆ. ಈ ದೇವಾಲಯಗಳು ಐತಿಹಾಸಿಕವಾಗಿ ಮಹತ್ವಪೂರ್ಣವಾಗಿದ್ದು ಎಸ್ಐ ಆರ್ಕಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮೂಲಕ ಸಂರಕ್ಷಿತವಾಗಿವೆ. ಕುಬತ್ತೂರ್ ಗ್ರಾಮವು ಪುರಾತನ ಶಿಲ್ಪಕಲೆ, ದೇವಾಲಯ ವಾಸ್ತುಶಿಲ್ಪ ಮತ್ತು ಪುರಾತತ್ವ ದೃಷ್ಟಿಯಿಂದ ಅತ್ಯಂತ ಪ್ರಮುಖ ತಾಣವಾಗಿದೆ. ಕೈಟಭೇಶ್ವರ ಮತ್ತು ರಾಮೇಶ್ವರ ದೇವಾಲಯಗಳ ಶಿಲ್ಪಗಳು, ಗೋಪುರ ವಿನ್ಯಾಸಗಳು ಮತ್ತು ಪಾರಂಪರ್ಯ ಆಚರಣೆಗಳು ಹಳೆಯ ಕಾಲದ ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನವನ್ನು ಪ್ರತಿಬಿಂಬಿಸುತ್ತವೆ. ಈ ದೇವಾಲಯಗಳು ಇಲ್ಲಿನ ಪರಿಸರ ಮತ್ತು ಗ್ರಾಮೀಣ ಜೀವನದ ಭಾಗವಾಗಿ ಭಕ್ತರಿಗೆ ಮಾತ್ರವಲ್ಲದೆ ಇತಿಹಾಸ ಮತ್ತು ಶಿಲ್ಪಕಲಾ ಅಭಿಮಾನಿಗಳಿಗೆ ಸಹ ಆಕರ್ಷಕ ತಾಣವಾಗಿವೆ. ಸ್ಥಳೀಯ ಜನರು ಈ ದೇವಾಲಯಗಳಿಗೆ ಭಕ್ತಿ, ಶ್ರದ್ಧೆ ಮತ್ತು ಗೌರವ ತೋರಿಸುತ್ತಾರೆ. ಹಬ್ಬಗಳ ಸಮಯದಲ್ಲಿ ಗ್ರಾಮವು ವಿಶೇಷವಾಗಿ ಅಲಂಕೃತವಾಗುತ್ತದೆ ಮತ್ತು ಭಕ್ತರು ದೂರದ ಜಾಗಗಳಿಂದ ಬಂದು ಭಾಗವಹಿಸುತ್ತಾರೆ. ಹೀಗೆ ದೇವಾಲಯಗಳು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಸ್ಥಳೀಯ ಜನರ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಜೀವನದ ಹೃದಯವಾಗಿದೆ. ಸ್ಥಳೀಯ ಜನರ ಪಾಲಿಗೆ ಈ ದೇವಾಲಯಗಳು ಶಾಂತಿ, ಭಕ್ತಿ ಮತ್ತು ಮಾನಸಿಕ ಸಮಾಧಾನವನ್ನು ನೀಡುವ ಸಂಕೇತವಾಗಿವೆ. ಶ್ರೀ ಕೈಟಭೇಶ್ವರ ಮತ್ತು ಶ್ರೀರಾಮೇಶ್ವರ ದೇವಾಲಯಗಳ ವೈಶಿಷ್ಟ್ಯವೆಂದರೆ ಇವರ ಶಿಲ್ಪಕಲೆ, ವಾಸ್ತುಶಿಲ್ಪ ಮತ್ತು ದೇವರ ಪ್ರಾರ್ಥನೆ ಪದ್ಧತಿಗಳು ಹಿಂದಿನ ಕಾಲದ ಪರಂಪರೆಯನ್ನು ಸರಳವಾಗಿ ಆದರೆ ಸವಿವರವಾಗಿ ಪ್ರತಿಬಿಂಬಿಸುತ್ತವೆ. ದೇವಾಲಯಗಳ ಗೋಪುರಗಳು, ಕೊಠಡಿಗಳ ವಿನ್ಯಾಸ, ಶಿಲ್ಪಕಲೆ ಮತ್ತು ಸಾಂಸ್ಕೃತಿಕ ಆಚರಣೆಗಳ ಸಹಾಯದಿಂದ ಕುಬತ್ತೂರ್ ಗ್ರಾಮವು ಕನ್ನಡ ನಾಡಿನ ಐತಿಹಾಸಿಕ, ಪುರಾತನ ಶಿಲ್ಪಕಲೆ ಮತ್ತು ಧಾರ್ಮಿಕ ಪರಂಪರೆಯ ಸಮೃದ್ಧತೆಯನ್ನು ತೋರಿಸುತ್ತದೆ. ಇದಲ್ಲದೆ ಈ ದೇವಾಲಯಗಳು ಪ್ರವಾಸಿಗರಿಗಾಗಿ ಸಾಂಸ್ಕೃತಿಕ ಶಿಕ್ಷಣದ ಕ್ಷೇತ್ರವೂ ಆಗಿವೆ. ಪ್ರವಾಸಿಗರು, ಶಿಲ್ಪಕಲೆ ಅಭಿಮಾನಿಗಳು ಮತ್ತು ಇತಿಹಾಸ ಅಧ್ಯಯನದ ವಿದ್ಯಾರ್ಥಿಗಳು ಈ ದೇವಾಲಯಗಳನ್ನು ಭೇಟಿ ಮಾಡುವ ಮೂಲಕ ಪುರಾತನ ದಕ್ಷಿಣ ಭಾರತದ ವಾಸ್ತುಶಿಲ್ಪ, ಶಿಲ್ಪಕಲೆ ಮತ್ತು ಧಾರ್ಮಿಕ ಸಂಪ್ರದಾಯಗಳ ಬಗ್ಗೆ ಸವಿವರವಾದ ಅರಿವು ಪಡೆಯುತ್ತಾರೆ. ಮುಖ್ಯವಾಗಿ
ಕುಬತೂರ್ ಗ್ರಾಮವು ಶ್ರೀ ಕೈಟಭೇಶ್ವರ ಮತ್ತು ಶ್ರೀ ರಾಮೇಶ್ವರ ದೇವಾಲಯಗಳ ಮೂಲಕ ತನ್ನ ಐತಿಹಾಸಿಕ ಮತ್ತು ಧಾರ್ಮಿಕ ಗುರುತ್ವವನ್ನು ಉಳಿಸಿಕೊಂಡಿದೆ. ಈ ದೇವಾಲಯಗಳು ಸ್ಥಳೀಯ ಜನರ ಧಾರ್ಮಿಕ ಜೀವನ, ಸಾಂಸ್ಕೃತಿಕ ಆಚರಣೆ ಮತ್ತು ಶಿಲ್ಪಕಲೆ ಪರಂಪರೆಯ ಮಹತ್ವವನ್ನು ಪ್ರತಿಬಿಂಬಿಸುತ್ತವೆ. ಹೀಗೆ ಕುಬತೂರ್ ಗ್ರಾಮವು ಕೇವಲ ಧಾರ್ಮಿಕ ತಾಣವಲ್ಲ, ಆದರೆ ಪುರಾತತ್ವ ಮತ್ತು ಶಿಲ್ಪಕಲೆ ಪರಂಪರೆಯ ಸಂಕೇತವನ್ನು ಹೊಂದಿರುವ ಪ್ರಸಿದ್ಧ ಗ್ರಾಮವೆಂದು ಪರಿಗಣಿಸಲಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.